ಯಾವ ಸರ್ಕಾರ ಬಂದು ರೈತರ ಬಗ್ಗೆ ನಿರ್ಲಕ್ಷ್ಯ? ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂಕನಳ್ಳಿ ತಿಮ್ಮಪ್ಪ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಸೀಲ್ದಾರ್ ಕಚೇರಿಗೆ ಮನವಿ. ಹೌದು, ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗದೇ ಇರುವುದಕ್ಕೆ ಕಾರಣ ತಿಳಿಸಿ ಸಭೆ ಕರೆಯಬೇಕು. ರಾಜ್ಯ ಸರ್ಕಾರ ನಿಗದಿ ಮಾಡಿರುವ ಪ್ರಸಕ್ತ ಸಾಲಿನ ಕಬ್ಬಿನ ಬಾಕಿ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಸರ್ಕಾರ ನೀಡಬೇಕಾಗಿರುವ 50+50 ರುಗಳನ್ನು ರೈತರ ಅಕೌಂಟ್ಗೆ ಜಮಾ ಮಾಡಬೇಕು. ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಯೋಜನೆಗಳನ್ನು ಮರು ಜಾರಿಗೊಳಿಸಬೇಕು. ಇಂದಿನ ಸರ್ಕಾರ ನಿಗದಿ ಮಾಡಿರುವ ಕಬ್ಬು ಒಂದಕ್ಕೆ 150 ರು ಬಾಕಿ ಹಣ ಬಿಡುಗಡೆಗೊಳಿಸಬೇಕು. ಕಾಡು ಪ್ರಾಣಿಗಳಿಂದ ರೈತರು ಮೃತಪಟ್ಟರೆ ರಾಜ್ಯ ಸರ್ಕಾರ ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಮತ್ತು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಾಲೂಕು ಕಚೇರಿಗೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಅಂಕನಳ್ಳಿ ತಿಮ್ಮಪ್ಪ ಮನವಿ ಮಾಡಿದರು. ಅಷ್ಟೇ ಅಲ್ಲದೆ ತಾಲೂಕಿನ ನಿಜನಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ. ಇದನ್ನು ತಡೆಗಟ್ಟಬೇಕು, ರೈತರಿಗೆ ನ್ಯಾಯವನ್ನು ಒದಗಿಸಬೇಕು ಎಂದು ಶಿರಸ್ತೇದಾರ್ ತಿಮ್ಮಯ್ಯ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಾಬಾಳ್ ರವಿ, ಚಂದ್ರಹಾಸ ಮಿರ್ಲೆ, ರಾಜಾಚಾರಿ, ವೀಣಾ, ವಿನೋದ, ನಿರ್ಮಲಾ, ನಾಗರಾಜ್ ಸೇರಿದಂತೆ FDA ಕೃಷ್ಣಮೂರ್ತಿ ಹಾಜರಿದ್ದರು. ಬೇಡಿಕೆ ಈಡೇರಿಸುವ ಬಗ್ಗೆ ಒಂದು ಮನವಿ ಮಾಡ್ತಾರೆ. ಏನಂದರೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಮ್ಮ ಸಾಲಿಗ್ರಾಮ ತಾಲೂಕು ದಂಡಾಧಿಕಾರಿಯವರ ಮುಖಾಂತರ ನಾವೊಂದು ಮನವಿಯನ್ನು ಒಂದು ರೈತರ ಹಕ್ಕೊತ್ತಾಯ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಏನು ಅಂದರೆ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಇಲ್ಲಿವರೆಗೂ ಯಾವ ಮಟ್ಟದಲ್ಲಿದೆ, ಯಾವ ಹಂತದಲ್ಲಿದೆ ಏನು ಅನ್ನೋದು ಇನ್ನೂ ನಮ್ಮ ರೈತರುಗಳಿಗೆ ಗೊಂದಲ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತಾರೋ ಇಲ್ವೋ ಅನ್ನೋದು ನಮಗೆ ಒಂದು ಸ್ಪಷ್ಟವಾದ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಯವರು ಒಂದು ಸಭೆ ಕರೆದಿ ನಮ್ಮ ರೈತರಿಗೆ ಒಂದು ಮಾಹಿತಿ ತಿಳಿಸುವಂಥ ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ಮಾಡಬೇಕು. ಇದು ಸಾಲದೆ ಸರ್ಕಾರ ಏನೋ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಬ್ಬು ಬೆಳೆಗಾರ ರೈತರು ಏನು ಮಾಡಿದ್ರು, ಇದು ಕಂಪ್ನಿಯವರು 50 ಕೊಡಬೇಕು ಮತ್ತು ಸರ್ಕಾರ 50 ಕೊಡಬೇಕು ಅಂತ ಫಿಕ್ಸ್ ಆಗಿತ್ತು. ನಮ್ಮ ದಕ್ಷಿಣ ಕರ್ನಾಟಕದ ಭಾಗದ ಕಬ್ಬು ಬೆಳೆಗಾರ ರೈತರಿಗೆ ಇಲ್ಲಿವರೆಗೂ ಅವರ ಅಕೌಂಟ್ಗೆ ಹಣ ಹಾಕುವಂಥ ಕೆಲಸ ಮಾಡಿಲ್ಲ. ಇದು ತೊಂದರೆ ಏನು ಅಂದರೆ ನಮ್ಮ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಯದ ಒಂದು ನ್ಯೂನತೆ ಅಂತ ನಾವು ಭಾವಿಸ್ತೀವಿ. ಇದು ಮುಂದಿನ ದಿನದಲ್ಲಿ ಇದನ್ನು ಸರಿಪಡಿಸ್ಬೇಕು ಅಂತ ನಾನು ಇದ್ರ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ಹಾಗೂ ಕೃಷಿ ಪಂಪ್ಸೆಟ್ಗಳು ಹಿಂದೆ ಏನಿತ್ತು ಅಕ್ರಮ ಸಕ್ರಮ ಅದನ್ನು ಪುನಃ ಪ್ರಾರಂಭ ಮಾಡಬೇಕು, ಎಂದಿನಂತೆ ಮರು ಜಾರಿಗೊಳಿಸ್ಬೇಕು. ಅದು ಅಲ್ಲದೆ ಕಾಡು ಪ್ರಾಣಿಗಳಲ್ಲಿ ನಮ್ಮ ರೈತರುಗಳು ಅದ್ರ ಜೊತೆ ಒಂಥರ ಜೂಜಾಟ ಥರ ನಾವು ಸ್ಪೇಸ್ ಮಾಡ್ತಾಯಿದ್ವಿ. ಯಾಕೆ ಉದಾಹರಣೆ ಏನು ಅಂದರೆ ನಿಜನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 35 ಹೆಕ್ಟೇರು ಅರಣ್ಯ ಪ್ರದೇಶ ಇದೆ. ಅಲ್ಲಿ ಅಕ್ರಮವಾಗಿ ಒಂದು ಗಣಿಗಾರಿಕೆ ಮಾಡ್ತಾಯಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಕಾಡು ಪ್ರಾಣಿಗಳಾಗಿರ್ಬೋದು, ರಾಷ್ಟ್ರೀಯ ಪಕ್ಷಿ ನವಿಲುಗಳಾಗಿರ್ಬೋದು, ಇನ್ನೂ ಅನೇಕ ರೀತಿಯ ಜೀವಜಂತುಗಳಿವೆ. ಆ ಅಕ್ರಮ ನಡೆಸ್ತಕ್ಕಂಥ ನಿಜನಹಳ್ಳಿಯ ಒಂದು ಕ್ರಸ್ಸರಿಂದವ ಆ ಪ್ರಾಣಿಗಳೆಲ್ಲವ ಊರಿಗೆ ವಲಸೆ ಬರ್ತಾಯಿವೆ. ಊರಿನೊಳಗೆ ನುಗ್ಗೋದು, ಪ್ರಾಣಿಗಳು ದನ ಕರುಗಳನ್ನು ತಿನ್ನೋದು, ಇವೆಲ್ಲ ಅನಾಹುತಗಳು ಅತಿಯಾಗಿ ನಡೀತಾ ಇದ್ದಾವೆ. ಅಲ್ಲಿ ಕಾನೂನು ಪ್ರಕಾರ ಅಲ್ಲಿ ಕಾನೂನು ಬಾಹಿರೋ ಹಾಗೆ ನಿಜನಹಳ್ಳಿಯಲ್ಲಿ ಒಂದು ಕ್ರಸ್ಸರನ್ನು ನಡೆಸ್ತಾ ಇದ್ದಾನೆ. ಇಷ್ಟು ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ ಒಂದು ಕ್ರಸ್ಸರ್ ನಡಿಬೇಕು ಅಂತ ಒಂದು ರೂಲ್ಸೇ ಇದೆ. ಭೂವಿಜ್ಞಾನಿಯವರೇ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಅಲ್ಲಿ ಯಾರು ಸೋಮಶೇಖರ್ ಅಂತಂಥ ಲಕ್ಷ್ಮೀದೇವಿ ಕ್ರಸ್ಸರ್ ಒಂದು ಹೆಸರಿನಲ್ಲಿ ನಿಜನಹಳ್ಳಿ ಗ್ರಾಮದಲ್ಲಿ ಅದನ್ನು ಕ್ರಸ್ಸರ್ ಮಾಡ್ತಾಯಿದ್ದಾರೆ. ಇದನ್ನು ನಾನು ಹಲವಾರು ಬಾರಿ ನಮ್ಮ ದಂಡಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದೀನಿ. ಆದರೂ ಇದ್ರ ಬಗ್ಗೆ ಅವರು ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಇವರೇನು ಕ್ರಮ ಕೈಗೊಂಡಿರೋದಕ್ಕೆ ನಾನು ನೇರವಾಗಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಮ್ಮ ಅಧಿಕಾರಿಯವರ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಆ ಕ್ರಸ್ಸರ್ ಬಗ್ಗೆ ಮತ್ತು ಇನ್ನೂ ಇತರ ವಿಚಾರದ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ. ಇದರ ಮುಖಾಂತರ ನಾನು ಎಲ್ಲ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾನು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮಸ್ಕಾರ. ಶುಗರ್ ಫ್ಯಾಕ್ಟ್ರಿ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿದ್ದೀರ ವಿಚಾರ. ಇದು ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ಹೋದರೂ ಕೂಡ ಆಲ್ಮೋಸ್ಟ್ ಒಂದು 3-4 ತಿಂಗಳಾಯಿತು ನೀವು ಮನವಿ ಕೊಟ್ಟು ಅವ್ರಿಗೆ. ಇಲ್ಲಿವರೆಗೂ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಏನು ಹಂತದಲ್ಲಿದೆ ಅನ್ನೋದು ನಿಮಗೆ ವಿಚಾರ ಗೊತ್ತಿಲ್ಲ. ಇದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಏನಾದರೂ ಸಿದ್ದರಾಮಯ್ಯ ಅವರು ರೈತರ ಬಗ್ಗೆ? ಇದು ಒಂದು ರೀತಿ ಆ ರೀತಿ ಅಂತ ನಾವು ಅನ್ಕೋಬಹುದು. ಏಕೆಂದರೆ ಇಲ್ಲಿ ನಮಗೆ ರೈತರಿಗೆ ಆದಾಯ ಬರುವಂಥ ಯಾವುದೇ ಸರ್ಕಾರ ಬಂದರೂ ಮಾಡ್ತಾ ಇಲ್ಲ. ಯಾವುದೇ ಜನಪ್ರತಿನಿಧಿ ನಾಯಕರಾಗಿರ್ಬೋದು, ರೈತನಿಗೆ ನೇರವಾಗಿ ಆದಾಯ ಸಿಗ್ತಕ್ಕಂಥ ಮೂಲ ಕೆಲಸವನ್ನು ಯಾವುದೇ ಒಂದು ಜನಪ್ರತಿನಿಧಿ ನಾಯಕರು ಮಾಡ್ತಾ ಇಲ್ಲ. ಕಾರಣ ಇಲ್ಲಿ ಅವರಿಗೆ ಬರುವಂಥ ಲಾಭಾಂಶ ಎಲ್ಲಿ ಸಿಗ್ತದೆ ಅಂಥ ಕೆಲಸಗಳು ಮುಂದಕ್ಕೆ ಹೋಯ್ತವ್ರೆ. ಯಾವುದೇ ಜನಪ್ರತಿನಿಧಿ ನಾಯಕರಾಗಿರ್ಬೋದು,
ಹಿಂದಿನ ಸರ್ಕಾರ ಇರ್ಬೋದು ಈಗಿನ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಬಂದರೆ ನಮ್ಮ ರೈತರಿಗೆ ಆದಾಯ ನೇರವಾಗಿ ಸಿಗ್ತಕ್ಕಂಥ ಕೆಲಸಗಳನ್ನ ಮಾಡ್ತಾಯಿಲ್ಲ, ಅವ್ರಿಗೆ ಲಾಭಾಂಶ ಸಿಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಯಾಕೆಂದರೆ ಉದಾಹರಣೆಗೆ ನಮ್ಮ ಶ್ರೀರಾಮ ಸಕ್ಕರೆ ಕಾರ್ಖಾನೆಯಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ರೆ ನಮ್ಮ ರೈತರ ಜೋಬಿಗೆ ಖರ್ಚಾಗುವಂಥ ಹಣ ಉಳಿತದೆ, ಟ್ರಾನ್ಸ್ಪೋರ್ಟಿಂಗ್ದು ಉಳಿತದೆ, ಇನ್ನು ತೂಕದ ವ್ಯತ್ಯಾಸಗಳಲ್ಲಿ ಬೇರೆ ಕಡೆ ತೂಕದ ವ್ಯತ್ಯಾಸಗಳವೆ ಅದು ಉಳಿತದೆ. ಇಂಥ ಎಲ್ಲ ನ್ಯೂನತೆಗಳು ಎಲ್ಲವೂ ನಮಗೆ ನೇರವಾಗಿ ನಮ್ಮ ರೈತರಿಗೆ ಹಣ ಉಳಿತದೆ. ಇಂಥ ಕೆಲಸವನ್ನು ಯಾವುದೇ ಜನಪ್ರತಿನಿಧಿ ನಾಯಕರಾಗಿರ್ಬೋದು, ಯಾರೇ ಆಗ್ಬೋದು, ಯಾವುದೇ ಮುಖ್ಯಮಂತ್ರಿ ಹಿಂದೆ ಯಡಿಯೂರಪ್ಪನವ್ರಿಗೂ ಮನವಿ ಸಲ್ಲಿಸಿದ್ದು, ಇವರು ಇವ್ರಿಗೆ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆಗಿದ್ದು ಅವ್ರಿಗೂ ಸಲ್ಲಿಸಿದ್ರು, ಈಗಲೂ ಸಲ್ಲಿಸಿದ್ದೀವಿ. ಯಾರೋ ನಮ್ಮ ರೈತನಿಗೆ ಆದಾಯ ಮೂಲವನ್ನು ಹೆಚ್ಚಿಸ್ತಕ್ಕಂಥ ಕೆಲಸಗಳನ್ನ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಮಾಡಿ ಅಂತ ನಾವು ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮ ಈ ಮನವಿಗಳು ಮುಂದಿನ ದಿನಗಳಲ್ಲಿ ಬಗೆಹರಿದಿಲ್ಲ ಅಂದರೆ ಏನು ನೆಕ್ಸ್ಟ್ ಸ್ಟೆಪ್ ಅಂತ ನಾವು ಉಗ್ರವಾಗಿ ರೈತ ನಾವು ಬೀದಿಗಿಳಿಬೇಕಾಗ್ತದೆ, ಹೋರಾಟವನ್ನು ನಾವು ಹಮ್ಮಿಕೋಬೇಕಾಗ್ತದೆ. ಅದೇ ನಮಗೆ ಮೂಲ ತಂತ್ರ, ನಮಗೆ ಮೂಲ ದಾರಿ. ಈಗ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಹೊಗೆಸೊಪ್ಪು ರೈತರಿದಾರಲ್ಲ, ಅವರು ರಾತ್ರೋರಾತ್ರಿ ಧರಣಿಗಳು ನಡೆಸ್ತವ್ರೆ, ಇದಕ್ಕೂ ಸ್ಪಂದಿಸ್ತಾ ಇಲ್ಲ. ಈ ವಿಚಾರವಾಗಿ ಏನಾದ್ರು ಹೇಳ್ತೀರಾ? ಇದಕ್ಕೆ ಏಕೆ ಸ್ಪಂದಿಸ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಹೇಳ್ತೀನಿ. ಇಲ್ಲಿ ನಾವು ನಮ್ಮ ರೈತರದ ಬಗ್ಗೆ ನಾನು ಒಂದು ವಿಚಾರ ಹೇಳ್ತೀನಿ. ನಮ್ಮ ರೈತರಲ್ಲಿ ಕೆಲವು ರೈತರಲ್ಲಿ ಒಂದು ನ್ಯೂನತೆ ಇದೆ. ಸರ್ಕಾರದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನನ್ನ ಮನೆ ಬಾಗಿಲಿಗೆ ಇಳಿಸ್ಕೋಬೋದು ಅವ್ರನ್ನ. ನಮ್ಮಲ್ಲಿ ಚೂರು ಒಂದು ನ್ಯೂನತೆ ಇರೋದ್ರಿಂದವ, ನಮ್ಮಲ್ಲಿ ಬೇಜವಾಬ್ದಾರಿ ಥರ ಇರೋದ್ರಿಂದವ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಮ್ಮ ರೈತರು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಒಗ್ಗಟ್ಟಿನಿಂದ ಬಂದು ಕೆಲಸ ಮಾಡಿ ನುಗ್ಗಿದ್ರೆ ಯಾವ ಸರ್ಕಾರವೂ ಅಲ್ಲ, ಯಾರೂ ಅಲ್ಲ ಬಂದು ನಮ್ಮ ಮನೆ ಮುಂದೆ ಕಾವಲು ಕಾಯಬೇಕಾಗ್ತದೆ. ಆ ಕೆಲಸ ನಾವು ಮಾಡ್ಬೋದು. ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಬಗೆಹರಿದಾರಂಥ ವಿಚಾರ ಯಾವುದೂ ಇಲ್ಲ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅಶ್ನರ್ ಮೇಡಮ್ ಅವರು ಒಂದು ಸೆನ್ಸಸ್ ಮೀಟಿಂಗ್ ಇರೋದ್ರಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ್ದಾರೆ. ಸೊ ಅವರು ಇಲ್ಲದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ನಾನು ಶಿರಸ್ತರಾಗಿ ರೈತ ಮುಖಂಡರುಗಳು ಏನು ತಾವು ಮನವಿ ಕೊಟ್ಟಿದ್ದಾರೆ ಇದನ್ನು ನಾನು ನಮ್ಮ ಕಚೇರಿಯಿಂದ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರದ ಮೂಲಕ